ಸೂರ್ಯಕಾಂತಿ ಆಯಿಲ್ ಸಿಗುತ್ತೆ. ಸೂರ್ಯಕಾಂತಿ ಆಲ್ಮೋಸ್ಟ್ ಕೆಜಿಗೆ 300-400 ಇರುತ್ತೆ. ಅದರ ಆಯಿಲ್ ನಮಗೆ ಸಿಗೋದು 150 ರುಪೀಸು. ಮೀನ್ಸ್ ಅದೆಲ್ಲ ಕೆಮಿಕಲ್ಲು ಆಲ್ಮೋಸ್ಟು. ಯಾಕೆಂದರೆ ಸೂರ್ಯಕಾಂತಿ ಬೀಜನೇ 400 ಇರಬೇಕಾದ್ರೆ ಇವಾಗ ಕಡಲೆ ಬೀಜನೇ ತಗೊಳ್ಳಿ 400-500 ಇರುತ್ತೆ ಕೆಜಿ, 300 ಇರುತ್ತೆ ಕೆಜಿ. ಬಟ್ ಕಡಲೆಕಾಯಿ ಎಣ್ಣೆ ತಂದರೆ 150 ರುಪೀಸ್ ಇರುತ್ತೆ. ಎಲ್ಲ ಸಾಯಿಲ್ ಎಲ್ಲ ಡೇಂಜರು. ನಾವು ಯಾವತ್ತು ರೆಗ್ಯುಲರಾಗಿ ಮನೆಯಲ್ಲೇ ಯೂಸ್ ಮಾಡೋ ಎಣ್ಣೆ ಅದನ್ನೇ ಯೂಸ್ ಮಾಡಬೇಕು. ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಆಯಿಲ್ ಈಸ್ ಇಂಪಾರ್ಟೆಂಟು. ಇಲ್ಲಾಂದರೆ ಕ್ಯಾನ್ಸರ್ಗಳು ಬರೋದು, ರೋಗ ಇವಾಗ ಬರ್ತಾ ಇರೋದು ಎಲ್ಲ ರೋಗಗಳಿಂದ ಎಣ್ಣೆಯಿಂದನೇ ಬರ್ತಾ ಇರೋದು. ಅದಕ್ಕೆ ಯಾವತ್ತು ನ್ಯಾಚುರಲ್ ಫುಡ್ಡು ನಾವು ಹಿಂದಿನ ಕಾಲದಲ್ಲಿ ಏನಕ್ಕೆ 80-90 ವರ್ಷ ಬದುಕ್ತಿದ್ದಾರೆ ಅಂದರೆ ಎಲ್ಲ ನ್ಯಾಚುರಲ್ ಫುಡ್ ಯೂಸ್ ಮಾಡ್ತಾಯಿದ್ರು, ನ್ಯಾಚುರಲ್ ಊಟ ಮಾಡ್ತಾಯಿದ್ರು. ಇವಾಗೆಲ್ಲ ನಾವು ತಿನ್ನೋ ಫುಡ್ಡು ಎಲ್ಲ ಕೆಮಿಕಲ್ಲು. 50% ಅಷ್ಟೇ ನ್ಯಾಚುರಲ್ಲು. ನೀವು ದಾಳಿಂಬೆ ಹಣ್ಣು ತಗೊಳ್ಳಿ, ದಾಳಿಂಬೆ ಹಣ್ಣಿಗೆ ಎಲ್ಲ ಔಷಧಿ ಹೊಡೆದಿರ್ತಾರೆ, ಎಲ್ಲ ಮೆಡಿಸಿನ್ನು. ಯಾವುದೇ ಫ್ರೂಟ್ಸ್ ತಗೊಂಡ್ರು, ಯಾವುದೇ ವೆಜಿಟೇಬಲ್ ತಗೊಂಡ್ರು ಎಲ್ಲ ಮೆಡಿಸಿನಿಂದನೇ ಆಗಿರುತ್ತೆ. ಅದರಿಂದ ನಾವು ಯಾವತ್ತು ಮನೆಯಲ್ಲೇ ನಾವೇ ರೈತರಾಗಿ ನಾವೇ ಮನೇಲಿ ಬೆಳ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನಾವೇ ಊಟ ಮಾಡ್ಕೊಂಡಿದ್ರೆ ಹೆಲ್ತಿಯಾಗಿರ್ಬೋದು ಅಂತ ನಾನು ಮುಂದಿನ ಪೀಳಿಗೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಎಲ್ಲ ಮಿಲ್ಲೆಟ್ಸ್ಗಳು, ಸೀರಿಯಲ್ಸ್ಗಳು, ಪಲ್ಸಸ್ಗಳು ಎಲ್ಲ ಕಾಣೆಯಾಗ್ತಿದ್ದಾವೆ. ರಾಗಿ, ನವಣೆ ಮತ್ತು ಸಜ್ಜೆಗಳೆಲ್ಲ ಕಾಣೆಯಾಗ್ತಿದ್ದಾವೆ. ಅವೆಲ್ಲ ಬೆಳೆಸ್ಬೇಕು, ನಾವು ಪ್ರಕೃತಿ ಉಳಿಸ್ಬೇಕು, ಆರೋಗ್ಯವನ್ನು ಬಲಶಾಲಿಯಾಗಿ ಮಾಡ್ಕೊಬೇಕು ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗಿನ ಕಾಲದಲ್ಲಿ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ನಾವು ಡೆವಲಪ್ ಮಾಡೋಕ್ಕೆ ಮೇಡಮ್. ಅಗ್ರಿಕಲ್ಚರ್ ಅಂದರೆ ಅಂದರೆ ಸಾಯಿಲ್ ಆ್ಯಂಡ್ ಕಲ್ಚರ್ ಅಂದರೆ ಕಲ್ಟಿವೇಷನ್. ನಾವು ಭೂಮಿಗೆ ಎಷ್ಟು ಬೆಳೆ ಹಾಕ್ತೀವೋ ಅದನ್ನು 4 ಪಟ್ಟು ಕೊಡೋದೇ ಅಗ್ರಿಕಲ್ಚರ್ ಮೇಡಮ್. ಮತ್ತು ಆರ್ಟಿಕಲ್ಚರ್ ಆರ್ ಮತ್ತು ಟಿ ನಡುವೆ ಬರದೆ ಎಸ್ ಈಸ್ ಎ ಸಾಯಿಲ್ ನಡುವೆ ನಾವು ಎಷ್ಟು ಪ್ರಕೃತಿ ಕೊಡ್ತೀವೋ ಅಷ್ಟು ನಮಗೆ 4 ಪಟ್ಟು ಕೊಡುತ್ತೆ ಮೇಡಮ್. ನಾವು ಪ್ರತಿಯೊಂದು ಎಕ್ಸಾಂಪಲ್ ನಮ್ಮ ಹಿಂಭಾಗ ಇರೋದು ಸೂರ್ಯಕಾಂತಿ ಗಿಡ. ಇದನ್ನು ಸನ್ಫ್ಲವರ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಅದು ಸೈಂಟಿಫಿಕ್ ನೇಮು ಎಲಿಯಾ ಅಂತ, ಸ್ಯಾನಸ್ ಅಂತ. ಅದು ಟ್ಯಾಪ್ ರೂಟ್ ಆಗಿರುತ್ತೆ ಮೇಡಮ್. ಆ ಥರ ಕಲ್ಟಿವೇಷನ್ ನಾವು ಟ್ಯಾಪ್ ರೂಟ್ ಯಾಕೆ ಬೆಳಿಬೇಕು, ಫೈಬರಸ್ ರೂಟ್ ಯಾಕೆ ಬೆಳಿಬೇಕು, ತಾಯಿ ಬೇರಿಗೂ ಮತ್ತು ತಂತು ಬೇರಿಗೂ ಏನು ವ್ಯತ್ಯಾಸ ಅವೆಲ್ಲ ತಿಳಿಸ್ಕೊಡುತ್ತೆ ಮೇಡಮ್. ನಾವು ಈಗಿನ ಯುವಕರಾಗಿ ಮುಂದೆ ಅಗ್ರಿಕಲ್ಚರ್ ಮತ್ತು ಆರ್ಟಿಕಲ್ಚರನ್ನು ಡೆವಲಪ್ ಮಾಡಬೇಕು ಮೇಡಮ್. ಯಾಕೆಂದರೆ ಇಂಡಿಯಾದಲ್ಲಿ 80-90% ಜನದ ಬೆನ್ನೆಲುಬಾಗಿರೋದೇ ಅಗ್ರಿಕಲ್ಚರ್ ಮೇಡಮ್. ಅದಕ್ಕೋಸ್ಕರ ನಾವು ಮತ್ತು ನಮ್ಮ ಯುವಕರು ಮುಂದಿನ ನಮ್ಮ ಪೀಳಿಗೆಗೋಸ್ಕರ ನಾವು ಅಗ್ರಿಕಲ್ಚರ್ ಡೆವಲಪ್ ಮಾಡಬೇಕು. ಎಲ್ಲರೂ ಪ್ರತಿಯೊಬ್ಬರು ಬರಬೇಕು, ವೀಕ್ಷಣೆ ಮಾಡಬೇಕು ಮತ್ತು ಅದನ್ನು ಕಲ್ಟಿವೇಷನ್ ಮಾಡಬೇಕು ಅನ್ನೋದೇ ನನ್ನ ಆಲೋಚನೆ ಮೇಡಮ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.